ಒಂದೆರಡು ಮಾತನ್ನು ನಮ್ಮ ಅಲ್ಲ ಧನ್ಯವಾದಗಳಂತಾದ್ರೆ ಹೇಳ್ಬಿಡು. ವೇದಿಕೆ ಮೇಲೆ ಆಸೀನರಾದಂಥ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಮುಖ್ಯೋಪಾಧ್ಯಾಯರೇ, ಗುರುವೃಂದ, ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿದಂಥ ಎಲ್ಲರಿಗೂ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಮಾಡಿರೋ ಉದ್ದೇಶ ಏನಂತ ಅಂದರೆ, ನಿಮಗೂ ಕೂಡ ಒಂದು ಮಾದರಿ ಆಗಲಿ, ನೀವು ಹಿಂಗೆ ಓದಿ ಮುಂದೆ ಏನಾದರೂ ಸಾಧನೆ ಮಾಡ್ಬೇಕಂತ ಹೇಳಿ ಅಷ್ಟೇ. ನೀವು ನಿಮ್ಮದು ಒಂದು ಗುರಿಯನ್ನು ಮಾಡಿಕೊಂಡು ಟೀಚರ್ ಹೇಳ್ದಂತೆ ಕೇಳಿ ಸಾಧನೆ ಮಾಡ್ಬೇಕಂತ ನಾನು ಹೇಳ್ತೀನಿ ಅಷ್ಟೇ. ಧನ್ಯವಾದ. ಆ ವಿದ್ಯಾರ್ಥಿಗೆ ಹೃದಯ ತುಂಬನವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಇದೇ ತರ ತಾವೆಲ್ಲ ಕೂತಂತ ಮಕ್ಕಳು ಕೂಡ ಈ ತರ ಸರಿ ನಿಮ್ಮ ಕಠಿಣವಾಗಿರ್ತಕ್ಕಂಥ ಶ್ರಮ ಅತ್ಯವಶ್ಯಕವಾಗಿ ಅಂತ ಹೇಳ್ತಾ, ಇನ್ನೊಂದು ನಮ್ಮ ಗ್ರಾಮದಲ್ಲಿ ರಂಗಭೂಮಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಂದ್ರೆ ಈ ಒಂದು ಕಲೆ ಅನ್ನೋದು ಕೂಡ ಯಾರಪ್ಪ ಸ್ವತ್ವ ಅಲ್ಲ ಅದು. ಯಾಕಂದ್ರೆ ಕಲೆ ಅನ್ನೋದು ಯಾರಲ್ಲಿ ನಿರಂತರವಾಗಿ ಬರೋದಿಲ್ಲ, ಅದು ಉತ್ತುತ್ತ ಅಥವಾ ಶ್ರಮನೂ ಕೂಡ ಇರುತ್ತೆ. ಅದರಿಂದ ಹಾಗಾಗಿ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಸುಮಾರು ನಾಟಕಗಳ ಪ್ರದರ್ಶನ ಮಾಡಿದ್ದಾರೆ. ಜೊತೆಗೆ ರಂಗಭೂಮಿಯಲ್ಲಿ ಅವರು ತಮ್ಮದೇ ಆದ ಒಂದು ಚಾಕನ್ನು ಕೂಡ ಮುಡಿಸಿದ್ದಾರೆ. ಅದೇ ರೀತಿಯಲ್ಲಿ ತಮ್ಮದೇ ಆದ ಒಂದು ರಂಗಭೂಮಿಯ ಜೊತೆಗೆ ಮಾಸ್ಟರ್ ಆಗಿ ಕೂಡ ಕೆಲಸವನ್ನು ಕೂಡ ಗೈದಿದ್ದಾರೆ. ಅಂತ ವಿಶೇಷವಾಗಿರ್ತಕ್ಕಂಥ ಅತಿಥಿ ಮತ್ತು ಸಮಾಜದ ಹಿರಿಯರು ಮತ್ತು ಗ್ರಾಮದ ಹಿರಿಯರು ಮತ್ತು ವ್ಯವಸಾಯದಲ್ಲಿ ಕೂಡ ಅವರು ಕೂಡ ಅತ್ಯಂತ ಬೆಳೆಗಾರರು ಮತ್ತು ಅಂತಹ ವ್ಯಕ್ತಿಗಳಂತಂದ್ರೆ ಶ್ರೀ ಅಂಬಣ್ಣ ಹಳೆಮನೆಯವರನ್ನು ಕೂಡ ಈ ವೇದಿಕೆ ಮೇಲೆ ಇದು ಸನ್ಮಾನಿಸಬೇಕಂತಂದು ನಾನು ನಮ್ಮ ಹಿರಿಯರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಯನ್ನು ಕೂಡ ನಮ್ಮ ಗ್ರಾಮದಿಂದ ಅವರಿಗೆ ಸಿಕ್ಕಿದೆ. ಹಾಗಾಗಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಯಾಕಂದ್ರೆ ಕರ್ನಾಟಕ ರತ್ನ ಅಂತಂದ್ರೆ ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾ ಪರವಾಗಿ ಅವರಿಗೆ ಅಭಿನಂದಿಸಬೇಕು. ಅವರನ್ನು ಉಲ್ಗೇಶ್ ಮಾಲಿಗೌಡ ಅವರು ಅವರಿಗೆ ಸಹಾಯವನ್ನು ಕೂಡ ಮಾಡಿಕೊಂಡು ವೇದಿಕೆಗೆ ಕರ್ಕೊಂಡ್ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ವಿ. ಯಾಕಂದ್ರೆ ಅನೇಕ ನಾಟಕಗಳು ಕೂಡ ನಮ್ಮ ಗ್ರಾಮದಲ್ಲಿ ಆಡಿದ್ದಾರೆ. ಅತ್ಯಂತ ಅದ್ಭುತವಾಗಿ ನಟನೆಯನ್ನು ಕೂಡ ಮಾಡ್ತಾರೆ. ಇವತ್ತು ಯಾವುದೇ ಸ್ತ್ರೀ ಪಾತ್ರ ಇರ್ಬೋದು, ಪುರುಷ ಪಾತ್ರ ಇರ್ಬೋದು, ಅವೆಲ್ಲವನ್ನೂ ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಅಂತ ವ್ಯಕ್ತಿಗಳಿಗೆ ಗೌರವಿಸತಕ್ಕಂಥ ವೇದಿಕೆ ಇದಾಗಿದೆ. ಸಂವಿಧಾನದ ದಿನಾಚರಣೆಯನ್ನು ಅದ್ಭುತವಾಗಿ ಮತ್ತು ಅದಕ್ಕೆ ಅರ್ಥಪೂರ್ಣವಾಗಿ ಮಾಡುವಂತ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ಮಾಡೋಣ. ಇದನ್ನ ನಮ್ಮ ಗ್ರಾಮದ ಹಿರಿಯರು ಮತ್ತು ಮುಖ್ಯೋಪಾಧ್ಯಾಯರು ಎಲ್ಲರೂ ಕೂಡ ಸೇರಿ ಆ ಒಂದು ಹಿರಿಯರಿಗೆ ಸನ್ಮಾನವನ್ನು ಕೂಡ ಗೈಯಬೇಕು. ಅದನ್ನ ತಾವೆಲ್ಲ ಯುವಕರು, ಶಿಕ್ಷಕರು ಮತ್ತು ಮಹಿಳೆಯರು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಇದು ಕರ್ನಾಟಕದ ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಇವರು ನಮ್ಮ ಗ್ರಾಮದಲ್ಲಿ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಇದೇ ತರನಾಗಿ ಮತ್ತೊಂದು ಕ್ಷೇತ್ರದಲ್ಲಿ ಕೂಡ ಅವರು ಕೂಡ ತಮ್ಮದೇ ಆದ ಒಂದು ಚಾಕನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಎಲ್ಲ ಹಿರಿಯರು ತಮ್ಮ ಆಸನದಲ್ಲಿ ಕೂತ್ಕೋಬೇಕು. ಸಮಯದ ಒಂದು ಅಭಾವ ಇದೆ. ಹಾಗಾಗಿ ನೆಕ್ಸ್ಟ್ ತಯಾರಲ್ಲಿ ಇರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ ಅಂದ್ರೆ ಅತ್ಯಂತವಾಗಿ ನಾವು ಭಾರತದ ಒಂದು ಕೆಲಸ ಅಂದ್ರೆ ಅದು ಕೃಷಿ ವ್ಯವಸಾಯದ ಒಂದು ವೃತ್ತಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ. ಹಾಗಾಗಿ ಆ ವ್ಯವಸಾಯದಲ್ಲಿ ಕೂಡ ಈ ಒಂದು ಯುವಕರಲ್ಲಿ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಈ ಒಂದು ಕಾಲದಲ್ಲಿ ಯುವಕರು ಬಹಳ ಅತ್ಯವಶ್ಯವಾಗಿ ಇದ್ದಾರೆ. ಅವರಲ್ಲಿ ನಮ್ಮ ಜ್ಞಾನಪ್ಪ ಕುರುಗಡ್ಡೆ ಅವರು SDMC ಸದಸ್ಯರು, ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಡಿ ಇದು, ಅದರಲ್ಲಿ ಸದಸ್ಯರು. ಆ ಜ್ಞಾನಪ್ಪ ಕುರುಗಡ್ಡೆ ಅವರು ಈ ವೇದಿಕೆಗೆ ಬರಬೇಕು. ಯಾಕಂದ್ರೆ ಇವರು ನಮ್ಮ ಶಾಲೆಗೆ ಅಭಿವೃದ್ಧಿಗಾಗಿ 5,000 ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಬೆಳಿಬೇಕಾದ್ರೆ ದಾನಿಗಳ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ಆ ವಿದ್ಯಾರ್ಥಿ ಯುವಕರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ಮತ್ತೆ ನೆಕ್ಸ್ಟಿನ ತಯಾರಿಯಲ್ಲಿರ್ತಕ್ಕಂಥ ಶ್ರೀ ಬಸವರಾಜ್ ಮೈನಾಳಿ ಅವರು SDMC ಸದಸ್ಯರು. ಇವರು ಕೂಡ ನಮ್ಮ ಶಾಲೆಗೆ ಈ ಕಟ್ಟಡದ ಒಂದು ಏನು ನಾವು ವೇದಿಕೆ ಕಟ್ಟಿ ಕೂತಿದ್ದೀವಲ್ಲ, ಇದರ ಅಲೋಬ್ರಿಕ್ಸನ್ನು ಕೂಡ ಅವರು ನೀಡಿರ್ತಾರೆ. ಹಾಗಾಗಿ ಅವರಿಗೆ ನಮ್ಮ SDMC ಪರವಾಗಿ ಮತ್ತು ಶಾಲೆಯ ಪರವಾಗಿ ಗ್ರಾಮದ ಹಿರಿಯರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ಸನ್ಮಾನವನ್ನು ಕೂಡ ಮಾಡಬೇಕು. ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಯಾಕಂದ್ರೆ ಇದು ಗೌರ್ಮೆಂಟ್ ಶಾಲೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಅನುದಾನಗಳು ಇರೋದಿಲ್ಲ. ಇಲ್ಲಿ ದಾನಿಗಳೇ ದೊಡ್ಡ ಗೌರ್ಮೆಂಟ್.
ಇಲ್ಲಿ ಸರ್ಕಾರ ಇದ್ದಂಗೆ ಅವ್ರು ನಮ್ಗೆ ಅವ್ರು ಏನು ಬಜೆಟ್ ಕೊಡ್ತಾರ ಆ ಬಜೆಟ್ನಲ್ಲೇ ನಾವು ಇವತ್ತು ಇಂಥ ಕಟ್ಟೆಗಳನ್ನು ಇಂಥ ಒಂದು ಶಾಲೆಯನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟ್ ತಯಾರಿಯಲ್ಲಿರ್ತಕ್ಕಂಥ ವೀರೇಂದ್ರ ಗೌಡ ಪೊಲೀಸ್ ಪಾಟೀಲ್ ಅವರು ಕೂಡ ಇವರು ಇವತ್ತು ನಾವು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಕ್ಲಾಸ್ ರೂಮಿಗೆ ಒಂದೊಂದು 20 ಲೀಟರ್ ಕ್ಯಾನ್ ಕೊಟ್ಟಿದ್ದಾರೆ ಅವರು. ಅಂದರೆ ಕ್ಲಾಸ್ ರೂಮಿಗೆ ಹೊಸದಾಗಿ ಫಿಲ್ಟರ್ ನೀರು ವ್ಯವಸ್ಥೆ ಮಾಡಿದ್ದೀವಿ. ಆದರೆ ಕ್ಯಾನನ್ನು ಕೂಡ ಆ ವಿದ್ಯಾರ್ಥಿಗಳು ಅಲ್ಲೇ ಕ್ಲಾಸರಲ್ಲೇ ಕುಡಿಬೇಕಂತ ಒಂದು ಉದ್ದೇಶದಿಂದ ಅವರಿಗೆ ಸನ್ಮಾನವನ್ನು ಕೂಡ ಗೈಬೇಕು. ನಮ್ಮ ಸಿಂಗಯ್ಯಪ್ಪ ಹೊಸಳ್ಳಿ ಅವರು ಕಾಕ್ನವರು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನೆಕ್ಸ್ಟ್ ತಯಾರಿಯಲ್ಲಿರ್ತಕ್ಕಂಥವರು ನಾಗರಾಜ್ ಚಿಲವಾಡಿಗೆ ಅವರು. ಈ ಯುವಕನು ಕೂಡ ನಮ್ಮ SDMC ಸದಸ್ಯ ಮತ್ತು ಈತನು ಕೂಡ ನಮ್ಮ ಆಫೀಸಿನಲ್ಲಿರ್ತಕ್ಕಂಥ ಒಂದು ಪ್ಯಾನ್ ಅನ್ನು ಕೂಡ ಕೊಟ್ಟಿದ್ದಾರೆ, ದೇಣಿಗೆಯಾಗಿ ಕೊಟ್ಟಿದ್ದಾರೆ. ನಾಗರಾಜ್ ಚಿಲವಾಡಿಗೆ ಅವರು ಎಲ್ಲಾದರೂ ಇದ್ರೆ ಬರಬೇಕು, ಅಥವಾ ಅವರ ಮಿಸ್ಸಸ್ ರೇಖಾ ನಾಗರಾಜ್ ಚಿಲವಾಡಿಗೆ ಅವರು ಇದ್ರೆ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮೈಲಾರಪ್ಪ ಕೊಡ್ತು ಅವರು ಈ ವೇದಿಕೆಗೆ ಬರಬೇಕಾಗಿ ಅವರು ಕೂಡ ಶಾಲೆಗೆ ದಹನ ಸಹಾಯವನ್ನು ಕೂಡ ಮಾಡಿರ್ತಾರೆ. ಆ ಒಂದು SDMC ಸದಸ್ಯರಿಗೆ ಗೌರವ ಸಮರ್ಪಣೆ. ನೆಕ್ಸ್ಟ್ ತಯಾರಿಯಲ್ಲಿ ಇರ್ತಕ್ಕಂಥವ್ರು ಗೋಣಿ ಬಸಪ್ಪ ಬಡಿಗೇರವರು ಕೂಡ ನಮ್ಮ ಶಾಲೆಗೆ ಈ ಒಂದು ಶೌಚಾಲಯದ ಒಂದು ಸ್ವಚ್ಛತಾಕರಣವನ್ನು ಕೂಡ ಪ್ರತಿ ವಾರ ಕೂಡ ಅವರೇ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಹಿರಿಯರಿಂದ ಸನ್ಮಾನ. ಯಾಕಂದರೆ ಇವತ್ತು ಶಾಲೆ ಇಷ್ಟು ನೀಟಾಗಿರ್ಬೇಕಂದ್ರೆ ಕಾರಣ ಈ ಸ್ವಚ್ಛತೆ ಭಾಳ ಮುಖ್ಯ. ಯಾಕಂದರೆ ಆ ಶಿಕ್ಷಕರು ಜೊತೆಯಲ್ಲಿ ನಮ್ಮ ಒಂದು ಕೈ ಸೇರಿದಾಗ ಮಾತ್ರ ಇಂಥ ಕೆಲಸಗಳು ಕೂಡ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಶಿಕ್ಷಕರಿಗೂ ಕೂಡ ಇದರಲ್ಲಿ ಪ್ರಮುಖವಾದ ಪಾತ್ರ ಇದೆ. ನೆಕ್ಸ್ಟ್ ತಯಾರಿಯಲ್ಲಿ ವೀರಯ್ಯ ಗೌಶಿದ್ದಯ್ಯ ಹಿರೇಮಠ ಅವರು ಕೂಡ ನಮ್ಮ ಶಾಲೆಗೆ CC ಕ್ಯಾಮ್ರಾವನ್ನು ಅಳವಡಿಸುತ್ತಾ ಇದ್ದಾರೆ. ಅವರು ಕೂಡ ಸನ್ಮಾನವನ್ನು ಕೂಡ ಹಿರಿಯರಾಗಿರ್ತಕ್ಕಂಥ ಮಹೇಂದ್ರ ಹಾಲ್ವರ್ತಿ ಅವರು ಕೂಡ ಹನುಮಂತಪ್ಪ ಗೊರವರವರು ಕೂಡ ಸನ್ಮಾನಿಸಬೇಕು. ಜೊತೆಗೆ ಹಿರಿಯರು ಎಲ್ಲರೂ ಕೂಡ ಸಹಾಯ ಮಾಡಬೇಕು, ಜೊತೆಗೆ ಅವರಿಗೆ ಜೊತೆಗೂಡಿ. ಯಾಕಂದರೆ ದಾನಿಗಳ ಪಟ್ಟಿ ಇನ್ನೂ 2-3 ದಿನ, ಇನ್ನೂ 2-3 ಇದ್ದಾರೆ ಅಷ್ಟೇ. ನೀವು ಕಾತರ್ತಾ ಇದ್ರಿ, ಯಾಕಂದರೆ ಮಕ್ಕಳ ಒಂದು ಕಾರ್ಯಕ್ರಮ ಭಾಳ ಯಾವುದೇ ಭಾಷಣ ಇರೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಯಾಕಂದ್ರೆ ಕೊಟ್ಟಂತ ದಾನಿಗಳನ್ನು ಸ್ಮರಿಸ್ತಾ ಇದ್ರೆ ಇದಕ್ಕೆ ಮುಂದೆ ಯಾರು ಕೊಡೋದಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ಇದು. ಆಮೇಲೆ ವನಕೇರಪ್ಪ ಶಿವಪ್ಪ ಕೊರವಾರ ಅವರು ಕೂಡ ಹೀಗೆ ಕೊಟ್ಟಿದ್ದಾರೆ, ಅವರು ಕೂಡ ಗೈರಿಯಾಗಿದ್ದಾರೆ. ನೆಕ್ಸ್ಟ್ ಮೌಲಾ ಸಾಬ್ ಪಟೋರ್ ಅವರು ಕೂಡ ಸನ್ಮಾನವನ್ನು ಕೂಡ ಗೈಬೇಕು. ಗ್ರಾಮದ ಹಿರಿಯರು ಎಲ್ಲರೂ ಕೂಡ ಭಾಗಿಯಾಗಿ ಅವರಿಗೆ ಸನ್ಮಾನಿಸಬೇಕು. ಜೊತೆಗೆ ನೆಕ್ಸ್ಟ್ ತಯಾರಿಯಲ್ಲಿ ಇರಬೇಕಾದಂಥವರು ನಮ್ಮ ಶಾಲೆಗೆ ಧನ ಸಹಾಯ 5,000 ರೂಪಾಯಿಗಳನ್ನು ಕೂಡ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಕೇಳಿದ ತಕ್ಷಣ ಇವತ್ತು ನಮ್ಮ ಶಾಲೆಯಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಫೈನಾನ್ಸ್ ಅಂದರೆ ದುಡ್ಡಿನ ಅವಶ್ಯಕತೆ ಭಾಳ ಇದೆ. ಹಾಗಾಗಿ ಅದನ್ನು ಕೇಳಿದ ತಕ್ಷಣ ಕೇಮಪ್ಪ ಹಿಟಿಗೆ ಅವರು ತಕ್ಷಣವೇ ಅವರು ಫೋನ್ಪೇ ಮೂಲಕ ನಮ್ಮ ಶಾಲೆಗೆ ನೀಡಿದ್ದಾರೆ. ಆ ವ್ಯಕ್ತಿಗಳನ್ನು ಗೌರವಿಸಬೇಕಂತ ಕೆಲಸವನ್ನು ನಾವು ಮಾಡೋಣ. ಎಲ್ಲ ಹಿರಿಯರು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡ ಭಾಗಿಯಾಗಿ ಆ ಒಂದು ಮಗನಿಗೆ, ಯಾಕಂದರೆ ದಾನಿಗಳ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸ್ಬೇಕು. ಯಾಕಂದ್ರೆ ಲಾಸ್ಟ್ ಕೊನೆ ಅಂತ ಒಂದು ಕೊನೆ ಘಟ್ಟದಲ್ಲಿ ಬಂದಿದ್ದೀವಿ ನಾವು. ನೀವು ಕಾಯ್ತಾ ಇದ್ರಿ, ಮಕ್ಕಳ ಒಂದು ಡ್ಯಾನ್ಸ್ ನೋಡೋದಕ್ಕೆ ಬಂದಿದ್ರಿ ಪಾಲಕರೆಲ್ಲರೂ. ಹಾಗಾಗಿ ನೆಕ್ಸ್ಟ್ ತಯಾರಿಯಲ್ಲಿ ಇರ್ತಕ್ಕಂಥವ್ರು ಆಂಜನೇಯ ಬೋವಿ ಅವರು. ಯಾಕಂದ್ರೆ ಇವರು ಹೊಸ ವರ್ಷದ ನಿಮಿತ್ತವಾಗಿ ನಮ್ಮ ಎಲ್ಲ 3 ಶಾಲೆ, ಜಡೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಈ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಗೋಧಿ ಹುಗ್ಗಿ ಮತ್ತು ಅನ್ನ ಸಾರವನ್ನು ಕೂಡ ನೂತನ ವರ್ಷದಲ್ಲಿ ಅವರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ಊಟವನ್ನು ಕೂಡ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಯಾಕಂದರೆ ದಾನಿಗಳು ಇದ್ದರೆ ಮಾತ್ರ ಇಂಥ ಕೆಲಸಗಳು ಆಗೋದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಯಾವ ಕೆಲಸನೂ ಆಗೋದಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ದಾನಿಗಳಿಗೆ ಸಲ್ಲಿಸಬೇಕು. ಸವಲಂಬಲ್ಲಿ
ಬರ್ಬೇಕು ಎಲ್ಲ ಮಕ್ಕಳು. ಇನ್ನು ಕೊನೆಯದಾಗಿ ಶ್ರೀ ದೇವಮ್ಮ ಬಸವರಾಜ್ ಗಾಳ್ಯಪ್ಪ ಬಡಿಗೇರ್ ಅವರು ಕೂಡ ಈ ವೇದಿಕೆ ಕಟ್ಟಿಗೆ ಸಿಮೆಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆ ವ್ಯಕ್ತಿ ಹೊಸಮನಿ ಅವರನ್ನು ಕೂಡ ಹೊಸಮನಿ ಅವರಿಗೆ ಹಿರಿಯರಾಗಿರ್ತಕ್ಕಂಥ ವೆಂಕಟರೆಡ್ಡಿ ಅವರು ಮತ್ತು ಹಿರಿಯರಾಗಿರ್ತಕ್ಕಂಥ ದ್ಯಾಮಣ್ಣ ಹೊಸಳ್ಳಿ ಅವರು ಎಲ್ಲರೂ ಕೂಡ ಸನ್ಮಾನಿಸಬೇಕು. ಜೊತೆಗೆ ಇಲ್ಲಿ ಕೊನೆಯದಾಗಿ ಪೋಷಕರ ಒಂದು ಕ್ರೀಡಾಕೂಟವನ್ನು ಕೂಡ ಅನ್ಕೊಂಡಿದ್ವಿ. ಯಾಕಂದ್ರೆ ಸರ್ಕಾರದ ಆದೇಶದ ಮೇರೆಗೆ ಪೇಟಿಎಂ ಅಂತಂದು ಒಂದು ಕಾರ್ಯಕ್ರಮ ಮಾಡಲು ಕೇಳಿದ್ರು. ಅದರಲ್ಲಿ ಕ್ರೀಡೆಯನ್ನು ಕೂಡ ಪಾಲಕರಿಗೆ ಆಡಿಸಲಾಗಿತ್ತು. ವಿಶೇಷವಾಗಿ ಇಲ್ಲಿ ದೇವಮ್ಮ ಆ ಪಾಲಕರು ಬಂದು ಸನ್ಮಾನಿಸಬೇಕಂತಂದು ಕೇಳ್ತಾ ಇದ್ದೀವಿ. ಶಿವ ಕವಲಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ವಿ. ಇವರು ನಮ್ಮ